228 ಗಂಟೆಗಳ ಕಾಲ ಭರತನಾಟ್ಯ. ಕಲಾವಿದೆ ಹಾಸಿನಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ ದಾಖಲು. ಭರತನಾಟ್ಯ ಭಾರತೀಯ ಸಾಂಸ್ಕೃತಿಕ ಕಲೆಯಾಗಿದ್ದು, ಇತ್ತೀಚಿನ ಯುವ ಪೀಳಿಗೆ ಇಂತಹ ಶಾಸ್ತ್ರೀಯ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಇಷ್ಟಪಡುವುದಿಲ್ಲ ಎಂಬ ಭಾವನೆ ಸಂಪೂರ್ಣವಾಗಿ ಹಾಸಿನಿ ಬದಲಾಯಿಸಲು ಮುಂದಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣದಲ್ಲಿ 10 ದಿನಗಳಿಂದ ನಿರಂತರವಾಗಿ ಪ್ರದರ್ಶನ ಮಾಡುವ ಮೂಲಕ ಹೊಸ ದಾಖಲೆ ಸೃಷ್ಟಿಸಿದ್ದಾಳೆ. ಭರತನಾಟ್ಯ ಕಲಾವಿದೆ ಹಾಸಿನಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ ದಾಖಲಿಸಲು ಸತತ 228 ಗಂಟೆಗಳ ಕಾಲ ಭರತನಾಟ್ಯ ನಡೆಸಿಕೊಡಲಿದ್ದಾರೆ ಎಂದು ಹಿರಿಯ ವಕೀಲರಾದ ಎಜಿ ಸುಧಾಕರ್ ಹೇಳಿದರು. ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಪಟ್ಟಣದ ನೇತಾಜಿ ಸರ್ಕಲ್ನಲ್ಲಿ ವಾಸವಿರುವ ಹಾಸಿನಿ ತಾಯಿ ಲಲಿತಮ್ಮ ಹಾಗೂ ತಂದೆ ಗಂಗಾಧರ್ ಸುಮಾರು 15 ವರ್ಷಗಳಿಂದ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಮಲೇಷಿಯಾಗಳಲ್ಲಿ ಭರತನಾಟ್ಯ ಮಾಡ್ತಾ ಗಿನ್ನಿಸ್ ಬುಕ್, ಏಷ್ಯಾ ಬುಕ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಎಂದರು. ನರ್ತನ ಭರತನಾಟ್ಯ ಶಾಲೆ ತೆರೆದು ಅನೇಕರಿಗೆ ಭರತನಾಟ್ಯ ಕಲಿಸುತ್ತಿದ್ದಾರೆ. ಇವರು 21ರಿಂದ 30ರವರೆಗೆ 228 ಗಂಟೆಗಳ ಕಾಲ ಸತತ ಭರತನಾಟ್ಯ ಮಾಡಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ದಾಖಲಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿ ನಂತರ ಕೆಎಸ್ಆರ್ಟಿಸಿ ಘಟಕಕ್ಕೆ ಹೋಗುವ ರಸ್ತೆ ಪಕ್ಕದಲ್ಲಿರುವ ಎಸ್ಎಸ್ ಆಟೋಮೊಬೈಲ್ ಮುಂಭಾಗದಲ್ಲಿ ಅನಿತಾ ಅವರ ಮನೆಯಲ್ಲಿ ಆಯೋಜಿಸಿರುವ ಭರತನಾಟ್ಯಕ್ಕೆ ಎಲ್ಲ ಸಿದ್ಧತೆ ಮಾಡಲಾಗಿದೆ. ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಭರತನಾಟ್ಯದಲ್ಲಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ ಮಾಡಲು ಎಲ್ಲ ಸಿದ್ಧತೆ ಮಾಡಲಾಗಿದೆ. ಎಲ್ಲಿಂದಲೇ ಲೈವ್ ಮೂಲಕ ಇಂಗ್ಲೆಂಡ್ನಲ್ಲಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ನ ಸದಸ್ಯರು ವೀಕ್ಷಿಸುತ್ತಾರೆ. ಇದಕ್ಕೆ ನಗರದ ಎಲ್ಲ ಜನತೆ ಸಹಕಾರ ನೀಡಬೇಕು ಅಂದರು. ಒಂದು ಬಾಗೇಪಲ್ಲಿ ಇತಿಹಾಸದಲ್ಲಿ ಒಂದು ಮೈಲುಗಲ್ಲನ್ನು ಸ್ಥಾಪನೆ ಮಾಡಲಿಕ್ಕೆ ನಮ್ಮೊಂದಿಗೆ ಕೂತಿರ್ತಕ್ಕಂಥ ಕುಮಾರಿ ಹಾಸಿನಿ, ಆಕೆ ಭರತನಾಟ್ಯ ಕಲಾವಿದೆ ಹಾಗೂ ತನ್ನದೇ ಆದಂಥ ನರ್ತನ ಡ್ಯಾನ್ಸ್ ಅಕಾಡೆಮಿ ಅಂತಕ್ಕಂಥ ಶಾಲೆಯನ್ನು ತೆಗೆದು ಅನೇಕ ವಿದ್ಯಾರ್ಥಿಗಳಿಗೆ ಭರತನಾಟ್ಯವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ತಮಗೆ ನೀಡಿರುವ ಆಕೆಯ ಪರಿಚಯ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ. 2010ರಲ್ಲಿ ತಾನು ಪ್ರಾರಂಭ ಮಾಡಿದಂಥ ಭರತನಾಟ್ಯ ಕಾರ್ಯಕ್ರಮಗಳನ್ನು ಇಲ್ಲಿವರೆಗೂ ಕೂಡ ಮುಂದುವರಿಸ್ಕೊಳ್ತಾ ಬರ್ತಾ ಇದ್ದಾರೆ. ಆಕೆಯ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದಾಗ ಅನೇಕ ಕಡೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಹಾಗೂ ಮಲೇಷಿಯಾ ಎಲ್ಲ ಕಡೆಗೆ ಹೋಗಿ ತನ್ನ ಭರತನಾಟ್ಯ ನೃತ್ಯ ಪ್ರದರ್ಶನವನ್ನು ಮಾಡಿ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಆಕೆ ತನಗೆ ದೊರೆತಿರುವ ಆ ಪ್ರಶಸ್ತಿಗಳನ್ನು ಕೂಡ ನಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು 2018ರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಜೊತೆಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಫಿಷಿಯಲ್ ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ ಕೂಡ ಆಕೆ ಪಡ್ಕೊಂಡಿದ್ದಾರೆ. ಆ ಜೊತೆಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಕೂಡ ಆಕೆ ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಕೂಡ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಭರತನಾಟ್ಯ ಕಲಾವಿದೆ ಹಾಸಿನಿ ಗಂಗಾಧರ್ ಮಾತನಾಡಿ, ನಾನು 3 ವರ್ಷ ಮಗುವಿನಿಂದಲೇ ಭರತನಾಟ್ಯ ಪ್ರಾರಂಭ ಮಾಡಿದೆ. ಮಧ್ಯದಲ್ಲಿ ಇಷ್ಟ ಇರಲಿಲ್ಲ, ಆದರೆ ನಮ್ಮ ತಾಯಿ ಒತ್ತಾಯದಿಂದ ನಾನು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ. ಎಂದು ನಮ್ಮ ತಾಯಿ ಇಲ್ಲ, ನಮ್ಮ ತಂದೆ ಗಂಗಾಧರ್ ಅವರು, ಇತರ ಸ್ನೇಹಿತರು, ಹಿತೈಷಿಗಳು ಎಲ್ಲರ ಸಹಕಾರ ನೀಡಿದ್ದಾರೆ. 21ರಿಂದ 30ರ ತನಕ ಸತತ 228 ಗಂಟೆಗಳ ಕಾಲ ಭರತನಾಟ್ಯ ಮಾಡಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ಮಾಡಬೇಕು. ನಮ್ಮ ಊರಿಗೆ, ನಮ್ಮ ಪೋಷಕರಿಗೆ, ನನಗೆ ಸಹಕರಿಸಿದ ಎಲ್ರಿಗೂ ಹೆಸರು ತರಬೇಕು ಅನ್ನೋದು ನನ್ನ ಆಸೆ. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ನನ್ನ ಮೇಲಿರಲಿ ಎಂದರು. ನನ್ನ ಹೆಸರು ಹಾಸಿನಿ ಗಂಗಾಧರ್. ನನಗೆ 5 ವರ್ಷ ಇದ್ದಾಗ ನಾನು ನನ್ನ ಭರತನಾಟ್ಯ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೆ. ಫಸ್ಟಲ್ಲಿ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬೈ ಫೋರ್ಸ್ ನಮ್ಮ ಅಮ್ಮನ ಫೋರ್ಸಿಂದ ನನಗೆ ಏಜ್ 12 ಬರೋವರೆಗೂ ನಮ್ಮಮ್ಮ ಫೋರ್ಸಿಂದ ನಾನು ಕಲ್ತ್ಕೊಂಡೆ. ಅದಾದಮೇಲೆ 12 ಇಯರ್ಸ್ ಆದಮೇಲೆ ಫಸ್ಟ್ ನಾನು 2018ನಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಅಟೆಂಪ್ಟ್ ಮಾಡಿ, ಹಾಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 3 ರೆಕಾರ್ಡ್ಸ್ನ ನಾನು ತಗೊಂಡಿದ್ದೀನಿ. ಹಾಗೆ ಮತ್ತು ರೀಸೆಂಟಾಗಿ ನಾಟ್ಯ ಮಯೂರಿ ಅವಾರ್ಡ್ ಅನ್ನೋದು ಕೂಡ ಬಂದಿದೆ 2020ಯಲ್ಲಿ. ನಾಟ್ಯ ಚೂಡಾಮಣಿ ಅವಾರ್ಡ್ 2022ಅಲ್ಲಿ ಉಡುಪಿಯಲ್ಲಿ ಮಾಡಿದ್ದೆ. ಆಗ ನಾನು ಆ ಅವಾರ್ಡನ್ನು ತಗೊಂಡಿದ್ದೀನಿ. ನಾನು ಈ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ನಮ್ಮಮ್ಮ ಪ್ರೋತ್ಸಾಹದಿಂದ ನಾನು ಮಾಡಿದ್ದೀನಿ. ಹಾಗೆ ಈಗ ನಮ್ಮಮ್ಮ ಇದ್ದಿದ್ದ ಕಾರಣದಿಂದ ನನಗೆ ಸಪೋರ್ಟ್ ಎಲ್ಲ ನಮ್ಮಪ್ಪ ಮಾಡ್ತಾಯಿದ್ದಾರೆ. ಹಾಗೆ ಸುಧಾಕರ್ ಸರ್ ಅವರು, ನನಗೆ ಎಲ್ಲರೂ ಗೊತ್ತಿರೋರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನಾನು ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ನನ್ನ ಹೆಸರು ನನ್ನ ಪ್ರೀವಿಯಸ್ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಏನಿಲ್ಲ, ನಂದು ಒಂದು ಹೊಸ ಜರ್ನಿ
ಸ್ಟಾರ್ಟ್ ಆಗಿ ಆ ರೆಕಾರ್ಡಲ್ಲಿ ನಾನು ಒಂದು ಹೆಸರನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಟ್ನಲ್ಲಿ ಸತತ 228 ಗಂಟೆಗಳ ಭರತನಾಟ್ಯ ನೃತ್ಯ ಪ್ರದರ್ಶಿಸಿ ಬಾಗೇಪಲ್ಲಿ ತಾಲೂಕಿಗೆ ಹಾಸಿನಿ ಕೀರ್ತಿಗೆ ಇನ್ನೊಂದು ಗರಿಮೆಯನ್ನು ತಂದಿಟ್ಟ ದಿಟ್ಟ ಯುವತಿ ಹಾಸಿನಿ. ಈ ಸಾಧನೆ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ ಅನ್ನೋದು ನಮ್ಮ ಆಶಯ ಅಂದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ವಿ ನಾರಾಯಣ, ಮಂಜುಳಾ, ಗಂಗಾಧರ್, ವಿಜಯ್ ಜ್ಯೋತಿ, ಸುರೇಶ್ ಹಾಜರಿದ್ದರು. ಗಣೇಶ್ ಆರ್, ಬಾಗೇಪಲ್ಲಿ, ರಾಯಲ್ಸ್ ಕನ್ನಡ.